ಎಲ್ಲರಿಗೂ ನಮಸ್ಕಾರ. ಪಾಸಿಟಿವ್ ಆಯುರ್ವೇದ ಯೂಟ್ಯೂಬ್ ವತಿಯಿಂದ ನಿಮಗೆಲ್ಲರಿಗೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀರಕ್ಷಾ ಆಯುರ್ವೇದ ಕ್ಲಿನಿಕ್ಕಿನ ಭಾಗವಾದ ಪಾಸಿಟಿವ್ ಆಯುರ್ವೇದ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಕೆಲವೊಂದು ಆಯುರ್ವೇದದ ಮಹತ್ವದ ವಿಷಯಗಳ ಬಗ್ಗೆ ವಿವರಿಸಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಸಾಮಾನ್ಯವಾಗಿ ರೋಗಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ ಅಂದ್ರೆ ನಮ್ಗೆ ಗೊತ್ತಿರೋ ಅಂದ್ರೆ ಏನಂದ್ರೆ ಕೆಲವು ಗಿಡಮೂಲಿಕೆಗಳು ಅದರ ಔಷಧವನ್ನು ಕೊಡ್ತಾರೆ ಅಂತ ಹೇಳಿರುವಂತದ್ದು. ನಿಜವಾದ ಅರ್ಥದಲ್ಲಿ ಆಯುರ್ವೇದ ಏನು ಅಂತ ಹೇಳಿದ್ರೆ, ನಾವು ಶ್ಲೋಕದ ಮೂಲಕವೇ ಹೋಗೋದಾದ್ರೆ, ಹಿತಾಹಿತಂ ಸುಖಂ ದುಃಖಂ ಆಯುಹು ತಸ್ಯ ಹಿತಾಹಿತಂ ಅಂದ್ರೆ ಯಾವುದು ಜೀವನಕ್ಕೆ ಅಥವಾ ಒಬ್ಬ ವ್ಯಕ್ತಿಯ ಲೈಫ್ ಸ್ಪ್ಯಾನ್ ಅಂತ ನಾವು ಕರಿತೀವಿ, ಅದಕ್ಕೆ ಹಿತ ಮತ್ತೆ ಅಹಿತ, ಅದಕ್ಕೆ ಹಿತಾಹಿತಂ ಅಂತ ಹೇಳುವಂಥದ್ದು. ಹಾಗೆ ಹಿತವಾದ ಜೀವನ ಮತ್ತು ಅಹಿತವಾದ ಜೀವನ ಅಂತ ಎರಡು ರೀತಿಯಲ್ಲಿ ಹೇಳ್ತಾರೆ. ಹಾಗೆ ಸುಖಂ ದುಃಖಂ, ಸುಖ ಆಯು ಮತ್ತೆ ದುಃಖ ಆಯು ಅಂತ ಈ ರೀತಿಯಾದ ಹೇಳ್ತಾರೆ. ಹಾಗೆ ಮತ್ತೊಂದು ಲೈನಲ್ಲಿ ಹೇಳುವಾಗ ಮಾನಂಚ ತಚ್ಚ ಯತ್ರೋಕ್ತಂ ಅಂತ ಅಂದ್ರೆ ಆಯುವಿನ ಪ್ರಮಾಣವನ್ನ ಹೇಗೆ ನಿರ್ಧರಿಸುವಂತದ್ದು ಅಂತ ಅದನ್ನು ಹೇಳ್ತಾರೆ. ಈಗ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಎದುರು ಕೂತಾಗ ನಾನು ಇನ್ನು ಎಷ್ಟು ವರ್ಷ ಬದುಕ್ತೇನೆ ಅಂತ ಕೇಳಿದ್ರೆ, ನಮ್ಗೆ ಅದು ಹೇಳಲಿಕ್ಕೆ ಇರುವಂತಹ ಒಂದು ವೈದ್ಯಕೀಯ ಪದ್ಧತಿ ಅಂತ ಹೇಳಿದ್ರೆ ಅದು ಆಯುರ್ವೇದ ಮಾತ್ರ. ಹೇಗೆ ಹೇಳ್ತೀರಿ ಕೇಳಿದ್ರೆ ಅದರ ಬಗ್ಗೆ ಸುಮಾರಾದ ವಿವರಣೆಗಳಿದೆ, ನಾವು ಎಲ್ಲವನ್ನೂ ಹೇಳಲಿಕ್ಕಾಗೋದಿಲ್ಲ. ಸೂಕ್ಷ್ಮವಾಗಿ ಹೇಳೋದಾದ್ರೆ, ಮಗು ಹುಟ್ಟಿದಾಗ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ. ಅದರ ಕೈ, ಕಣ್ಣು, ಮೂಗು, ಬಾಯಿ ಇವುಗಳು ನೋಡಿಕೊಂಡು ದೀರ್ಘಾಯುವಿನ ಮಗು ಅಂತ ಹೇಳ್ಬಹುದು. ಅದನ್ನೇ ಆಯುಷ್ಮತಾಂ ಕುಮಾರಾಣಂ ಲಕ್ಷಣಾನಿ ಭವಂತಿ ಅಂತ ಹೇಳಿದ್ದಾರೆ ಚರಕ ಸಂಹಿತೆಯ ಶಾರೀರ ಸ್ಥಾನ 8ನೇ ಅಧ್ಯಾಯದಲ್ಲಿ. ಹಾಗೆಯೇ ವ್ಯಕ್ತಿ ಮಗು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಹೋದಾಗೆ ವ್ಯಕ್ತಿಯ ಬೆಳವಣಿಗೆ ಒಂದು 30 ವರ್ಷ ಆದಾಗ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ. ಆ ಲಕ್ಷಣಗಳು ನೋಡಿಕೊಂಡು ಈ ವ್ಯಕ್ತಿ ಇದೇ ರೀತಿ ಜೀವನವನ್ನು ನಡೆಸಿದ್ರೆ ಇಷ್ಟು ವರ್ಷ ಬದುಕಬಹುದು ಅಂತ ಆಯುರ್ವೇದದಲ್ಲಿ ಹೇಳ್ಬಹುದು. ಅದನ್ನೇ ಮಾನಂಚ ತಚ್ಚ ಯತ್ರೋಕ್ತಂ ಅಂತ, ಆಯುವಿನ ಪ್ರಮಾಣವನ್ನ ಹೇಳಿರುವಂತ ಶಾಸ್ತ್ರವೇ ಆಯುರ್ವೇದ ಅಂತ. ಹಾಗೆಯೇ ಮನುಷ್ಯನ ಅಂತ್ಯಕಾಲದಲ್ಲಿ ಅಥವಾ ರೋಗಿಗೆ ಅಥವಾ ಆರೋಗ್ಯವಂತ ವ್ಯಕ್ತಿಗೆ ಒಂದು ಮರಣ ಹತ್ರ ಬರ್ತಾ ಇದೆ ಅಂತಾದ್ರೆ ಏನೆಲ್ಲ ಲಕ್ಷಣಗಳು ತೋರ್ಸ್ಪಡಿಸ್ತಾನೆ ಅಥವಾ ಏನೆಲ್ಲ ಒಂದು ಅವನ ವ್ಯಕ್ತಿತ್ವದಲ್ಲಿ, ಅವನ ದಿನಚರ್ಯದಲ್ಲಿ, ಅವನ ನಡವಳಿಕೆಗಳಲ್ಲಿ ಏನೇನು ವ್ಯತ್ಯಾಸ ಆಗತ್ತೆ ಅಂತ ವಿವರವಾಗಿ ಇಂದ್ರಿಯ ಸ್ಥಾನ ಅನ್ನುವಂತ 12 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಸಾಯುವ ಲಕ್ಷಣಗಳು ಅಥವಾ ಸಾಯುವಿನ ಆರಂಭಕ್ಕೆ ಅಥವಾ ಪೂರ್ವಭಾವಿಯಾಗಿರುವಂತಹ ಸಿಂಪ್ಟಮ್ಗಳು ಅಂತ ನಾವು ಕರಿಬಹುದು. ಅದನ್ನು ಅರಿಷ್ಟ ಲಕ್ಷಣ ಅಥವಾ ಅರಿಷ್ಟ ಲಕ್ಷಣ ಅಂತ ಹೇಳಿದ್ದಾರೆ. ಹಾಗೆ ಮಾನಂಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ ಅಂದ್ರೆ ಆಯುರ್ವೇದ ಅಂದ್ರೆ ಏನಂದ್ರೆ ಒಬ್ಬ ವ್ಯಕ್ತಿಯ ಆಯು ಅಥವಾ ಲೈಫ್ ಸ್ಪ್ಯಾನ್ ಅನ್ನು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಇದ್ರ ಬಗ್ಗೆ ಹಲವಾರು ಸಂಶೋಧನೆಗಳು ನೋಡ್ತಿದೀವಿ. ಇದೇ ರೀತಿ ಮಾಡಿದ್ರೆ, ಈ ರೀತಿ ಒಬ್ಬ ವ್ಯಕ್ತಿ ಇದ್ರೆ ಇಷ್ಟು ವರ್ಷ ಬದುಕಬಹುದು ಅಂತ ಹೇಳ್ಬಹುದು. ಉದಾಹರಣೆಗೆ ಹೇಳ್ಬೇಕಾದ್ರೆ, ಯಾವ ವ್ಯಕ್ತಿ ಬೆಳಿಗ್ಗೆ ಬ್ರಾಹ್ಮೆ ಮುಹೂರ್ತದಲ್ಲಿ ಹೇಳ್ತಾನೆ ಅಂದ್ರೆ 1 ದಿವಸ ಅಥವಾ 2 ದಿವಸ ಅಲ್ಲ, ಸುಮಾರು ವರ್ಷಗಳ ಒಂದು ದಿನಚರಿಯನ್ನು ಇಟ್ಕೊಂಡಿರ್ತಾನೆ, ಅವನು ಬಹಳ ಬದುಕ್ತಾನೆ ಅಂತ ಹೇಳ್ಬೋದು. ಅದು ಯಾಕೆ ಕೇಳಿದ್ರೆ ಅದರಲ್ಲಿ ಹೇಳ್ತಾರೆ, ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೇದ್ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ ಅಂದ್ರೆ ಆಯುಷ್ಯ ರಕ್ಷಣೆಗೋಸ್ಕರ ಬೆಳಿಗ್ಗೆ ಬೇಗ ಬ್ರಾಹ್ಮೆ ಮುಹೂರ್ತೆ ಅಂದ್ರೆ ಸುಮಾರು 4 ಗಂಟೆಯಿಂದ 5 ಗಂಟೆಯ ಒಳಗೆ ದಿವಸವು ತಪ್ಪದೆ ಏಳಬೇಕು ಅನ್ನುವಂಥದ್ದು ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಅದನ್ನೇ ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೇತ್ ಅಂತ ಹೇಳಿದ್ದಾರೆ. ಹೀಗೆ ಹಲವಾರು ವಿಷಯಗಳನ್ನ ದಿನಚರಿ ಮತ್ತು ಋತುಚರಿ ಅನ್ನುವಂತಹ ವಿಷಯಗಳಲ್ಲಿ ಹೇಳ್ತಾರೆ. ಈ ರೀತಿ ಮಾಡಿದ್ರೆ ನಿಮ್ಮ ಆಯುಷ್ ವೃದ್ಧಿ ಆಗುತ್ತೆ, ಅಥವಾ ಈ ರೀತಿ ನೀವು ದಿನಚರಿಯನ್ನ ಪಾಲಿಸ್ತಾ ಬಂದರೆ ನಿಮ್ಮ ಆಯುಷ್ ಹೆಚ್ಚಾಗತ್ತೆ ಅಂತ. ಅದನ್ನೇ ಮಾನಂಚ ತಚ್ಚ ಯತ್ರೋಕ್ತಂ ಅಂತ ಹೇಳಿರುವಂಥದ್ದು. ಇನ್ನೊಂದು ವಿಷಯ ಏನಂದ್ರೆ ಆಯುರ್ವೇದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹಿತಾಯು ಮತ್ತೆ ಸುಖಾಯು ಅಂತ. ಹಿತ ಮತ್ತು ಸುಖ ಅಂದ್ರೆ ಏನು ಅನ್ನುವಂಥದ್ದನ್ನ ಅಲ್ಲಿ ತುಂಬಾ ವಿವರಣವಾಗಿ ಹೇಳ್ತಾರೆ. ಹಿತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ಒಂದು ಆಹಾರ ಅಥವಾ ಯಾವುದೇ ಒಂದು ಚಟುವಟಿಕೆ ತತ್ಕಾಲದಲ್ಲಿ ಕಷ್ಟ ಆಗಿರ್ಬೋದು, ಆದ್ರೆ ತುಂಬಾ ವರ್ಷಗಳ ನಂತರ ಅಥವಾ ತುಂಬಾ ತಿಂಗಳುಗಳ ನಂತರ ಅದು ದೇಹಕ್ಕೆ ಒಳ್ಳೇದಾಗತ್ತೋ ಅದನ್ನು ಹಿತ ಅಂತ ಕರೀತಾರೆ. ಅಂದ್ರೆ ಆಯತಿ ಅವಿರುದ್ಧಂ ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲದಲ್ಲಿ ಆ ಸಮಯದಲ್ಲಿ ಅದು ಕಷ್ಟ ಆಗತ್ತೆ, ಮುಂದೆ ಅದು ಒಳ್ಳೇದಾಗತ್ತೆ ಅನ್ನೋದಕ್ಕೆ ಹಿತ ಅಂತ ಕರೀತಾರೆ. ಉದಾಹರಣೆಗೆ ಕಹಿಯಾದ ಆಯುರ್ವೇದಗಳ ಗುಳಿಗೆಗಳನ್ನ ಸೇವಿಸುವಂಥದ್ದು, ಅಥವಾ ತುಂಬಾ ಕಹಿ ಮತ್ತು ಚೊಗುರಿರುವಂತಹ ಕಷಾಯಗಳನ್ನ ಆಯುರ್ವೇದದಲ್ಲಿ ವೈದ್ಯರುಗಳು ಹೇಳಿರುವುದನ್ನು ಸೇವಿಸುವಂಥದ್ದು. ಇದು ಬಾಯಿಗೆ ತುಂಬಾ ಕಹಿ
ಆದ್ರೆ ದೇಹಕ್ಕೆ ಹೋಗಿ ಅದರ ಪರಿಣಾಮ ಬೀರಿದ ನಂತರ ಅದು ದೇಹಕ್ಕೆ ಹಿತ ಅಥವಾ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಅಂತ. ಹಾಗೆ ತೆಗೆದುಕೊಳ್ಳುವಾಗ ಸೇವಿಸುವಾಗ ಬಹಳ ಕಹಿಯಾಗತ್ತೆ. ಹಾಗಾಗಿ ಕೆಲವು ರೋಗಿಗಳು ಹೇಳ್ತಾರೆ, ನಿಮ್ಮ ಗುಳಿಗೆಗಳು ತುಂಬಾ ಕಹಿ, ನಿಮ್ಮ ಕಷಾಯಗಳು ತುಂಬಾ ಕಹಿ, ತುಂಬಾ ಸ್ವೀಟ್ ಇರುವಂತದ್ದು ಏನಾದ್ರೂ ಇದ್ರೆ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಸ್ವೀಟ್ ಇದು ಕಷಾಯ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ದೇಹಕ್ಕೆ ಕಷ್ಟವಾದ್ರೂ ಸಹ ಮುಂದೆ ದೇಹಕ್ಕೆ ಅನುಕೂಲ ಮಾಡಿಕೊಂಡು ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ಅದು ಹಿತ ಅಂತ. ಈಗ ಹೇಳಿದಾಗೆ ಚೊಗುರು ಅಥವಾ ಕಹಿಯಾದ ಕಷಾಯಗಳು ಬಾಯಿಗೆ ಅಥವಾ ನಾಲಿಗೆಗೆ ತುಂಬಾ ಕಹಿಯಾಗತ್ತೆ ಅಥವಾ ಮೆಚ್ಚದೇ ಇರಬಹುವಂಥದ್ದು, ಆದ್ರೆ ದೇಹಕ್ಕೆ ಒಳ್ಳೇದಾಗುತ್ತೆ. ಅದಕ್ಕೆ ಹೇಳ್ತಾರೆ ಕಂಠಸ್ಯ ಕರ್ಷಣಾತ್ ಪ್ರಾಯೋ ರೋಗಾಣಾಂ ಅಪಿ ಕರ್ಷಣಾತ್ ಅಂತ. ಅಂದ್ರೆ ಕಷಾಯ ರಸ ಅನ್ನುವಂಥದ್ದು ಅಥವಾ ಚೊಗುರು ಅನ್ನುವಂಥದ್ದು ದೇಹಕ್ಕೆ ಒಳ್ಳೆಯದು, ಆದ್ರೆ ಅದನ್ನು ತೆಗೆದುಕೊಳ್ಳುವಾಗ ಕಷ್ಟ ಆಗತ್ತೆ ಅಂತ. ಇದನ್ನ ನಾವು ಹಿತ ಅಂತ ಹೇಳುವಂಥದ್ದು. ಇದೇ ಸಮಯದಲ್ಲಿ ಹೇಳುವಾಗ ಪ್ರಿಯ ಅಂತ ಹೇಳ್ತಾರೆ. ಪ್ರಿಯ ಅಂದ್ರೆ ಆ ಸಮಯದಲ್ಲಿ ತೆಗೆದುಕೊಳ್ಳುವಾಗ ತುಂಬಾ ಖುಷಿ ಆಗತ್ತೆ. ಉದಾಹರಣೆಗೆ ಜಂಕ್ ಫುಡ್ ಅಥವಾ ನೀವು ಏನಾದ್ರೂ ಪಾನಿಪುರಿ, ಮಸಾಲ ಪುರಿ ಇಂಥದನ್ನು ತೆಗೆದುಕೊಳ್ಳುವಾಗ ತುಂಬಾ ಖುಷಿ ಆಗತ್ತೆ, ಆದ್ರೆ ಮುಂದೆ ಅದು ದುಷ್ಪರಿಣಾಮ ಮಾಡುತ್ತೆ. ಅದನ್ನೇ ನಾವು ಪ್ರಿಯ ಆಹಾರ ಅಥವಾ ಪ್ರಿಯ ಆಹಾರ ವಿಹಾರ ಅಂತ ಹೇಳ್ತೀವಿ. ಆಯುರ್ವೇದ ಏನ್ ಹೇಳುತ್ತಂದ್ರೆ ಪ್ರಿಯವಾದವನ್ನು ಬಿಡ್ತಾ ಬರಬೇಕು, ಹಿತವಾದನ್ನ ಸೇವಿಸ್ತಾ ಬರಬೇಕು ಅಂತ. ಅದಕ್ಕೆ ಉದಾಹರಣೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ತಸ್ಯ ಆಯುಷ್ಯ ಪುಣ್ಯತಮೋ ವೇದೋ ವೇದವಿದಾಂ ಮತಃ. ಅಂದ್ರೆ ಇಲ್ಲಿ ಆಯುಷಃ ವೇದ ಅಂದ್ರೆ ಆಯುರ್ವೇದ, ಅದು ವೇದವಿದಾಂ ಮತಃ ಪುಣ್ಯತಮಃ. ಎಲ್ಲಾ ವೇದಗಳಿಗಿಂತ ತುಂಬಾ ಪುಣ್ಯವಾದ್ದು ಯಾವುದು ಅಂತ ಹೇಳಿದ್ರೆ ಅದು ಆಯುರ್ವೇದ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ವಕ್ಷ್ಯತೆ ಯತ್ ಮನುಷ್ಯಾಣಂ ಲೋಕಯೋಹು ಉಭಯೋಹು ಹಿತಂ. ಅಂದ್ರೆ ಲೋಕಯೋ ಉಭಯೋ ಹಿತಂ ಅಂದ್ರೆ ಇಹಲೋಕ ಮತ್ತು ಪರಲೋಕ ಅಂತ. ಆಯುರ್ವೇದ ಕೇವಲ ಒಂದು ಭೌತಿಕವಾದ ದೇಹಕ್ಕೆ ಕೊಡುವಂತ ಒಂದು ಔಷಧೀಯ ಅಥವಾ ವೈದ್ಯಕೀಯ ಶಾಸ್ತ್ರ ಅಲ್ಲ. ಇದು ಆಯುರ್ವೇದ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಇರುವಂತಹ ಭೌತಿಕವಾದ ದೇಹಕ್ಕೆ ಕೊಡುವಂತಹ ಒಂದು ವೈದ್ಯಕೀಯ ಶಾಸ್ತ್ರ ಅಲ್ಲ. ಈ ಆಯುರ್ವೇದದಲ್ಲಿ ಹುಟ್ಟಿನಿಂದ ಸಾಯುವವರೆಗೆ ಇರುವಂತಹ ಚಿಕಿತ್ಸೆಗಳು, ಹಾಗೆ ಸತ್ತ ನಂತರ ಮರುಹುಟ್ಟಿನ ನಡುವಿನ ಇರುವಂತಹ ಒಂದು ಅವಸ್ಥೆ, ಅವುಗಳ ಬಗ್ಗೆ ವಿಶದವಾಗಿ ಹೇಳಿದ್ದಾರೆ. ಚರಕ ಸಂಹಿತೆಯ ಶಾರೀರ ಸ್ಥಾನದಲ್ಲಿ ಈ ಬಗ್ಗೆ ಕತಿದಾ ಪುರುಷಿಯಂ ಅಧ್ಯಾಯ ಅನ್ನಂತ ಆರಂಭಗೊಂಡು ಜಾತಿ ಸೂತ್ರೀಯ ಅಧ್ಯಾಯದವರೆಗೆ ಮನುಷ್ಯನ ಹುಟ್ಟು ಮತ್ತು ಸಾವುಗಳ ನಡುವೆ ಹಾಗೂ ಸಾವಿನ ನಂತರ ಮತ್ತೊಂದು ಹುಟ್ಟುವಿನ ನಡುವೆ ಇರುವಂತಹ ಎಲ್ಲಾ ವಿಷಯಗಳನ್ನ ವಿವರಿಸ್ತಾರೆ. ಹಾಗಾಗಿ ಲೋಕಯೋಹು ಉಭಯೋಹು ಹಿತಂ ಅಂದ್ರೆ ಆಯುರ್ವೇದವು ಪುನರ್ಜನ್ಮವನ್ನು ಪ್ರತಿಪಾದಿಸುವಂತಹ ಒಂದು ವೈದ್ಯಕೀಯ ವಿಜ್ಞಾನವಾಗಿದೆ. ಬೇರೆ ಯಾವುದೇ ವೈದ್ಯಕೀಯ ವಿಜ್ಞಾನದಲ್ಲಿ ಪುನರ್ಜನ್ಮ ಇದೆ ಅನ್ನುವಂಥದ್ದನ್ನ ಅಷ್ಟು ಸ್ಟ್ರಾಂಗ್ ಆಗಿ ಪ್ರತಿಪಾದನೆ ಮಾಡಲ್ಲ. ಆಯುರ್ವೇದದಲ್ಲಿ ಪುನರ್ಜನ್ಮ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಣೇಶಣ, ಧನೈಷಣ, ಪರಲೋಕೈಷಣ ಅನ್ನುವಂತಹ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾರೆ. ಹಾಗಾಗಿ ಈ ಲೋಕಯೋಹು ಉಭಯೋಹು ಹಿತಂ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡುವಾಗ, ಯಾವುದೇ ಒಬ್ಬ ವ್ಯಕ್ತಿ ಹತ್ರ ಮಾತನಾಡುವಾಗ ಅಥವಾ ಯಾವುದೇ ಒಂದು ಆಲೋಚನೆಯನ್ನು ಮಾಡುವಾಗ ಈ ಲೋಕದಲ್ಲಿ ನನಗೆ ಒಳಿದಾಗತ್ತಾ, ಹಾಗೆ ಮುಂದಿನ ಲೋಕಕ್ಕೂ ಅದು ಒಳಿತಾಗತ್ತಾ ಅಂತೂ ಯಾವುದನ್ನ ಆಲೋಚನೆ ಮಾಡ್ತಾನೆ ಅದನ್ನು ಹಿತಂ ಉಭಯೋಹು ಲೋಕಯೋಹು ಅಂತ ಹೇಳ್ತಾರೆ. ಅಂದ್ರೆ ಈ ಜನ್ಮಕ್ಕೂ ಪರಜನ್ಮಕ್ಕೂ ಒಳ್ಳೇದಾಗ್ಬೇಕು ಅಂತ ಯಾವುದನ್ನು ಮಾಡ್ತೀವಿ ಅದನ್ನು ನಾವು ಹಿತ ಅಂತ ಕರಿತೇವೆ. ಆಗಲೇ ಹೇಳಿದಾಗೆ ಬೆಳಿಗ್ಗೆ ಬೇಗನೆ ಹೇಳುವಂಥದ್ದು, ಬ್ರಾಹ್ಮೆ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ, ಅದು ಎರಡೂ ಲೋಕಕ್ಕೂ ಒಳ್ಳೆದಾಗತ್ತೆ. ಈ ಜೀವ ಇರುವಾಗ, ಜೀವ ಹೋದ ನಂತರವೂ ಒಳ್ಳೆದಾಗತ್ತೆ ಅನ್ನುವ ಒಂದು ಪ್ರತಿಪಾದನೆ ಮಾಡ್ತಾ ಇರುತ್ತೆ. ಹಾಗೆ ಸ್ನಾನಂ ಅಂತ ಹೇಳ್ತಾರೆ, ಅಂದ್ರೆ ದಿನವೂ ಸ್ನಾನ ಮಾಡಬೇಕು ಅಂತ. ಸ್ನಾನ ಮಾಡಿದಾಗ ಸ್ನಾನಂ ಊರ್ಜಸ್ಕರಂ ಅಂದ್ರೆ ದೇಹದ ಧಾತುಗಳನ್ನ ವರ್ಧನೆ ಮಾಡುತ್ತೆ, ಹಾಗೆ ಅದು ಆಯುಷ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇಂಥ ಹಲವಾರು ವಿಷಯಗಳನ್ನ ನಮ್ಮ ಚರಕ ಸಂಹಿತೆಯಲ್ಲಿ ಅಥವಾ ಆಯುರ್ವೇದದಲ್ಲಿ ಹೇಳ್ತಾರೆ. ಈ ಹಿತ ಮತ್ತೆ ಅಹಿತವನ್ನ ನಾವು ರೋಗಿಗಳಿಗೆ ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಯಾವುದು ಹಿತ, ಯಾವುದು ಅಹಿತ ಅಂತ. ಹಾಗೆ ಯಾವುದು ಸುಖ ಮತ್ತು ಅಸುಖ, ಹಿತಾಯು ಅಹಿತಾಯು ಸುಖಾಯು ಅಸುಖಾಯು ಬಗ್ಗೆ ಮತ್ತೆ ಯಾವತ್ತಾದ್ರೂ ಮತ್ತೆ ಚರ್ಚೆ ಮಾಡೋಣ. ಆದ್ರೆ ಹಿತ ಮತ್ತು ಅಹಿತ ಅಂತ ಹೇಳಿದ್ರೆ ಯಾವುದು ಮುಂದೆ ಒಳ್ಳೆದಾಗುತ್ತೆ ಅಂತ ನಾವು ಈಗ ಮಾಡ್ತೇವೆ ಅದು ಹಿತ. ಯಾವುದು ಇವತ್ತಿಗೆ ಮಾತ್ರ ನಾವು ನೋಡ್ಕೊಂಡು ಏನಾದ್ರೂ ಒಂದು ಚಟುವಟಿಕೆಯನ್ನು ಮಾಡ್ತೀವಿ ಅದು ಪ್ರಿಯ ಅಂತ ಹೇಳ್ತೀವಿ. ಹಾಗಾಗಿ ಪ್ರಿಯ ಮತ್ತೆ ಹಿತ ಅನ್ನುವಂಥದ್ದನ್ನ ಆಯುರ್ವೇದ ತುಂಬವಾಗಿ ಪ್ರತಿಪಾದಿಸ್ತಾರೆ. ಈ ರೀತಿ ಇರುವಂತಹ ಒಂದು ಶಾಸ್ತ್ರದಲ್ಲಿರುವಂತಹ ಆಯುರ್ವೇದದಲ್ಲಿ ಇದು ತುಂಬಾ ಮುಖ್ಯವಾದ ಅಂಶ. ಪ್ರತಿಯೊಬ್ಬರು ಕೇಳುವುದೇನಂದ್ರೆ ನಾನು ತುಂಬಾ ದೀರ್ಘವಾಗಿ ಜೀವನ ಮಾಡಬೇಕು ಅಥವಾ ನನಗೆ ತುಂಬಾ ಲಾಂಗ್ ಲೈಫ್ ಸ್ಪ್ಯಾನ್ ಬೇಕು ಅಂತ ಕೇಳ್ಕೊಂಡು ಬರೋರು ಇದ್ದಾರೆ. ನಾನು 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು, ಹೇಗೆ ಬದುಕಬಹುದು?
ನಾನು ಜಿಮ್ಮಿಗೆ ಹೋದ್ರಾಗತ್ತಾ, ನಾನು ವಾಕಿಂಗ್ ಮಾಡಿದ್ರಾಗತ್ತಾ, ನಾನು ಪ್ರಾಣಾಯಾಮ ಮಾಡಿದ್ರಾಗತ್ತಾ, ಅಥವಾ ನಾನು ಧ್ಯಾನ ಮಾಡಿದ್ರಾಗತ್ತಾ, ಹೀಗೆ ಕೇಳ್ತಾರೆ. ಆದ್ರೆ ಆಯುರ್ವೇದ ಈ ಜಿಮ್ಮು, ವಾಕಿಂಗ್, ಧ್ಯಾನಗಳನ್ನು ಬಿಟ್ಟು ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಯಲ್ಲೂ ಆಯುಷನ್ನು ಹೇಗೆ ವರ್ಧನೆ ಮಾಡುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಈ ರೀತಿ ಆಯುರ್ವೇದ ಅಂದ್ರೆ ಅದು ಆಯುವನ್ನ ಅಥವಾ ನಮ್ಮ ಲೈಫ್ ಸ್ಪ್ಯಾನ್ ಅನ್ನು ತಿಳಿದುಕೊಳ್ಳಿ ಇರ್ಬೇಕಂತ ಒಂದು ಶಾಸ್ತ್ರ, ಅಥವಾ ಒಬ್ಬ ವ್ಯಕ್ತಿಯನ್ನ ನಾವು ನೋಡಿ ಅದರ ಬಗ್ಗೆ, ಆಯುವಿನ ಬಗ್ಗೆ ನಾವು ಹೇಳ್ಬಹುದು. ಹಾಗೆಯೇ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ನಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ತಿಳಿಸುವಂತ ಒಂದು ಶಾಸ್ತ್ರ. ಇದ್ರ ಬಗ್ಗೆ ವಿವರವಾಗಿ ಮತ್ತೆ ಯಾವತ್ತಾದ್ರೂ ಆಲೋಚನೆ ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಸೇರ್ತಾ ಅದನ್ನು ಆಯುಷ್ಯಾಣಿ, ಅನಾಯುಷ್ಯಾಣಿ ಅಂತ ಹೇಳ್ತಾ ಹೋಗ್ತಾರೆ. ಎಲ್ಲವನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ. ಹಾಗಾಗಿ ಇದು ಒಂದು ಸೂಕ್ಷ್ಮವಾಗಿ ಅಥವಾ ಒಂದು ಕ್ಯಾಪ್ಸ್ಯೂಲ್ ಅಲ್ಲಿ ಹೇಳಬೇಕಾದ್ರೆ ಈ ರೀತಿ ನಾವು ಹೇಳ್ಬೋದು. ನಮಸ್ಕಾರ. ನಿಮ್ಗೆ ಈ ವಿಷಯಗಳು ಇಷ್ಟವಾದ್ರೆ ನಮ್ಮ ಚಾನಲ್ ಯೂಟ್ಯೂಬ್ ಪಾಸಿಟಿವ್ ಆಯುರ್ವೇದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿರಂತರವಾಗಿ ಫಾಲೋ ಮಾಡಿ. ನಿಮಗೆ ತಿಳಿದಿರುವವರೆಗೂ ಇದನ್ನ ತಿಳಿಸಿ.